ಹಿಡಿಬೇಕು ಅಂದ್ರೆ ಅಣ್ಣ ನಾನಾ ರೀತಿ ಅವೆ. ಇವಾಗ ಕೆಲವರು ಕಾರ್ ತಂದು ನಿಲ್ಸ್ಕೋತಾರೆ, ಬೈಕ್ ತಂದು ನಿಲ್ಸ್ಕೋತಾರೆ, ಏನೇನೋ ತಂದು ನಿಲ್ಸ್ಕೋತಾರೆ. ಈ ಥರದ ಒಂದು ಜೊತೆ ತಂದು ಕಟ್ಬಿಡ್ಲಿ ಅಣ್ಣ, ಯಾಕೋತಿರೋರು ಬಂದು ಕಟ್ಲಿ ಅಣ್ಣ, ಇದನ್ನು ಮೇಂಟೈನ್ ಮಾಡಲಿ ಅಣ್ಣ. ನಮಸ್ಕಾರ. ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಡ್ರಿ ಅಣ್ಣ. ನನ್ನ ಹೆಸರು ಹೇಮಂತ ಅಂತ, ಬಿಡದಿ ಹತ್ರ ಹೊಸೂರು. ಇದನ್ನ ನಾವು ತಗೊಂಡು 4-6 ತಿಂಗಳಾಯ್ತಣ್ಣ. ಎಲ್ಲಿ ತಗೊಂಡಿದ್ದು ಅಣ್ಣ? ಇದನ್ನು ನಾನು 120 ತಂದು ಜೊತೆ ಹಾಕೊಂಡಿದ್ದು. 120 ಕೊಟ್ಟಿದ್ದು. 120 ಕುಟುಂಬ. ಒಂದು ಎಲ್ಲಿ ತಂದು ಇನ್ನೊಂದು ಎಲ್ಲಿ ತಂದು ಹೇಳಿ. ಒಂದು ಇಲ್ಲೇ ಲೋಕಲ್ ಅಡಸಂದ್ರ ಅಂತ, ಅದು ಬಲ್ಗೋಲ್ನ. ಅಲ್ಲಿ ಯಾರ ಹತ್ರ? ಅಲ್ಲಿ ಅಣ್ಣ ಅವರು ದರ್ಶನ ಅಂತ, ಅವ್ರ ಹತ್ರ ತಗೊಂಡು. ಅಣ್ಣ ಇದು ಕ್ವಾಟಳ್ಳಿ ಹತ್ರ ಅಣ್ಣ, ರಾಮನಗರ. ಅಲ್ಲಿ ಇಟ್ಕೊಂಡಿದ್ದಣ್ಣ. ಎಷ್ಟಾಗಿದೆ ಅಣ್ಣ ನಿಮ್ಗೆ ಅವಾಗ? ಅಣ್ಣ ನನಗೆ 2 ಸೇರಿಸಿ ಅಣ್ಣ 60,000 ಕೈ ಬಿಡ್ತಾನೆ. 60,000 ಕೈ ಬಿಡ್ತಾನೆ. ಇವಾಗ ಯಾರು ಬಂದು ಕೇಳಿದಾರ? ಅಣ್ಣ ಮೊನ್ನೆ ರೀಸೆಂಟಾಗಿ 1 ತಿಂಗಳಿಂದ ಕೇಳಿದ್ರು, ನಾವು ಕೊಡಲ್ಲ ಅಂದ್ರು ಕೇಳಿದ್ರು. ಯಾಕೆಂದ್ರೆ ಕೆಲಸ ಪಳಗಿದ ಉಳುಮೆ ಎಲ್ಲ ಮಾಡ್ತಿದ್ದು ಬಂದ್ಬಿಟ್ಟು, ಹಂಗೂ ಕೊಡಲ್ಲ ಅಂದ್ರು. ಫೈನಲ್ ರೇಟ್ 91 ಗಂಟೆ ಕೇಳಿದ್ರು ಅಣ್ಣ, ಬಿಡ್ಲಿಲ್ಲ ಅಣ್ಣ ನಾವು. ಫೈನಲ್ ಎಷ್ಟು ಬಂದರೆ ಬಿಡ್ತೀರಾ? ಇಲ್ಲ ಅಣ್ಣ, ನಾವು ಬಿಡಲ್ಲ. ನೋಡಿ 120ಕ್ಕೆ ಬಂದರೆ ಯೋಚನೆ ಮಾಡ್ತೀವಿ, ಸದ್ಯಕ್ಕೆ ಬಿಡೋ ಯೋಚನೆ ಇಲ್ಲ ಅಣ್ಣ. 120ಕ್ಕೆ ಬಂದರೆ ಮಾತ್ರ ಯೋಚನೆ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ ಅಣ್ಣ, ಮನೇಲಿ ಇರ್ತವೆ. ಇನ್ನೂ ಅಲ್ಲಾಗಿಲ್ಲ, ಇನ್ನು ಕರುಗಳು ಕೆಲಸ ಎಲ್ಲ ಮಾಡ್ತೇವೆ, ಮಾಹಿತಿ ಹುಡುಕ್ತೀವಿ. ಕಟ್ತಾ ಇರ ನೀವು ಊರಿನ? ಅಣ್ಣ ನನಗೆ ಬುದ್ಧಿ ಬಂದಾಗಿಂದ ಅಂದ್ರೆ ಅಣ್ಣ, ನಮ್ಮ ತಾತ ತಿರ್ಕೊಡ್ತಿದ್ರು. ಆಮೇಲೆ ನಾವು ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ನಾವು ಅಪ್ಪರ್ ಬಿಟ್ಬಿಟ್ಟಿದ್ರು, ಸೀಮೆ ಹಸ್ಕೊಳು ಅಂತ ನೋಡ್ಕೊಳ್ಳೋರು. ಆಮೇಲೆ ಅಣ್ಣ ಹಿಂಗೆ ಒಂದಿನ ಮಾತಾಡ್ಕೊಂಡು ಕೂತ್ಕೊಬೇಕಾದ್ರೆ ನಮ್ಮ ತಾತ ನಮ್ಮ ಮನೇಲಿ ನಾಟಿ ಹಸ್ಕೊಳಿದ್ರೆ ಒಂದು ಚಂದ ಒಂದಾದರೂ ಇರಬೇಕು ಅಂತಿದ್ರು. ನನಗೆ ಅವಾಗ ಕ್ರೇಜ್ ಹುಡ್ತು. ಅಷ್ಟೊತ್ತಿಗೆ ಹಳ್ಳಿಕಾರು ಅನ್ನೋದು ಒಂದು ಕಟ್ಟಬೇಕಲ್ಲ, ಮನೇಲಿ ಒಂದಾದರೂ ಕಟ್ಟಬೇಕಲ್ಲ ಅಂತ. ಅವಾಗ ನಾನು ಹೋಗಿ ಒಂದು ಬಂದೆ. ಅದು ಯಾಕೆ ನನಗೆ ಅಣಿಲಿಲ್ಲ, ಕಂಬರ್ಲಿಲ್ಲ, ಯಾರು ಅದ್ದಾರು ಇರಲಿಲ್ಲ, ಏನೋ ಒಂಥರ ಅದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಆದರೂ ಅಣ್ಣ ತರಲೇಬೇಕಲ್ಲ ಅಂದ್ಬಿಟ್ಟು ಅದು ಕೊಟ್ಬಿಟ್ಟು ಏನು ಮಾಡಿದೆ ಅಣ್ಣ, ಅದ್ರ ಜೊತೆಗೆ ನಾನು 1 ತಿಂಗಳು ಸಂಬಳ ಹೋದ್ರೋಗ್ಲಿ ಅಂದ್ಬಿಟ್ಟು 1 ತಿಂಗಳು ಸಂಬಳ ಫುಲ್ಲು ಹಾಕ್ಬಿಟ್ಟು 2 ಜೊತೆ ಹಿಡಿದೆ ಅಣ್ಣ, 120 ಹುಡುಕಿ. ನೋಡ್ಬೋದು ಸ್ನೇಹಿತರೆ, ಯುವ ರೈತ ಕೆಲ್ಸಕ್ಕೆ ಹೋಗ್ತಾ ಹಳ್ಳಿ ಕಾರು ಊರಿಗಳನ್ನ ಸಾಕ್ತಿದ್ದಾನೆ. ನೋಡ್ಬೋದು ಇವಾಗ ಇನ್ನೂ ಕರುಗಳು. ಹಳ್ಳಿ ಕಾರು ಸಾಕ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಅಣ್ಣ? ಅದು ಹಳ್ಳಿ ಕಾರು ಅನ್ನೋದು ನಮ್ಮ ಕರ್ನಾಟಕದ ಬ್ರ್ಯಾಂಡ್, ಅದು ಬ್ರ್ಯಾಂಡ್ ಅಂಬಾಸಿಡ್ರು. ಅದನ್ನ ಸಾಕ್ಲೇಬೇಕು, ಮನೇಲಿ ನಮ್ಮ ಮನೆ ಮುಂದೆ ಕಟ್ಟಲೇಬೇಕು. ಅದು ಕೆಲಸ ಮಾಡದವ್ರ ಪರವಾಗಿಲ್ಲ, ಕಟ್ಟಬೇಕು ಅಂತ ತಂದು ಕಟ್ಕೊಂಡೆ ಅಣ್ಣ. ಈ ಲಕ್ಷ್ಮಿಗಳು ನಮ್ಗೇನು ಮೋಸ ಮಾಡಲಿಲ್ಲ, ಮನೆ ತಾವು ಕೆಲಸನೂ ಮಾಡ್ತಾವಣ್ಣ. ನೀವು ನಂಬೋದು, ಇನ್ನೂ ಇಷ್ಟ ಹೌದಣ್ಣ, ಇನ್ನೂ ಅಲ್ಲಾಗಿಲ್ಲ. ಒಂದು ಗಾಡಿ ಹುಲ್ಲು ಹೊಡಿತೀವಿ, ಒಂದು ಗಾಡಿ ಸೊಪ್ಪು ಹೊಡಿತೀವಿ ಅಣ್ಣ ಒಂದು ದಿನಕ್ಕೆ. ನೋಡುವ ಸ್ನೇಹಿತರೆ, ಹಳ್ಳಿ ಕಾರ್ ಪವರ್ ಏನು ಅಂತ ಇದ್ರೆ ಗೊತ್ತಾಗ್ತದೆ. ಅವ್ರು ಹೇಳ್ತಾ ಇದಾರಲ್ಲ, ಅದ್ರ ಬಗ್ಗೆನೇ ಅದರಲ್ಲೇ ಗೊತ್ತಾಗುತ್ತೆ ಹಳ್ಳಿ ಕಾರ್ ಪವರ್ ಏನು ಅಂತ. ಮತ್ತು ನೀವು ಹಳ್ಳಿ ಕಾರ್ ಏನು ಕೆಲಸ ಮಾಡ್ತೀರಾ ಅಣ್ಣ? ಏನಿಲ್ಲ ಅಣ್ಣ, ಇವಕ್ಕೆ ಬೆಳಗ್ಗೆ ಇದ್ರೆ ಮಾಮೂಲಿ ಹುಲ್ಗೊಯ್ತೀವಿ, ಇಲ್ಲ ಸೊಪ್ಪು ಕೊಯ್ತೀವಿ. ಮನೆ ಹತ್ರ ಅಂತೂ ಫ್ರೀ ಇರಲ್ಲ ಅಣ್ಣ. ಆಮೇಲೆ ಇನ್ನೊಂದಿನ ಅಂದರೆ ಅಣ್ಣ, ಸೋಮವಾರದ ಫ್ರೀ ಬಿಟ್ಬಿಡ್ತೀವಿ ಅಣ್ಣ. ಇವಕ್ಕೆ ಅವಕ್ಕೆ ಇಷ್ಟ ಬಂದಂಗೆ ಆಡ್ಬೋದು, ಅವು ಇಲ್ಲ ಕುಣಿದಾಡ್ಬೋದು, ಕುಪ್ಳಿಸ್ಬೋದು, ಏನೇನೋ ಮಾಡ್ಬೋದು. ನಾವು ಸೋಮವಾರದ ಫ್ರೀ ಬಿಟ್ಬಿಡ್ತೀವಿ ಅಣ್ಣ, ಕಟ್ಟಲ್ಲ. ಏನಕ್ಕೆ ಅಣ್ಣ? ಅದು ನಮ್ಮ ತಾತನ ಕಾಲದಿಂದನೂ ಹಂಗೆ ಅಂತ ಮಾಡಿರೋದು. ಅವರು ಅದೇನೋ ಬಸವನ ಹಬ್ಬ ಅಂದ್ಬಿಟ್ಟು ಬಿಟ್ಬಿಟ್ಟವ್ರೆ. ಹಂಗಾಗಿ ನಾವು ಕಟ್ಟಲ್ಲ, ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಹಿರಿಕರು ಹೇಳಿರೋದನ್ನ ಮರಿಬಾರ್ದಲ್ಲ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಸೋಮವಾರದ ಕಟ್ಟಲ್ಲ ಅಣ್ಣ. ಎಷ್ಟೇ ಬಸವನ ಹಬ್ಬ ಅಂತಲ್ಲ, ಬಸವ ಹುಟ್ಟು ದಿನ ಅಂತ ಅದನ್ನ ಏನ್ ಮಾಡ್ತಾರೆ, ಅದಕ್ಕೆ ಏನು ಕೆಲಸ ಆಗ್ಲಿ ಏನು ಮಾಡಲ್ಲ. ಅವತ್ತೇನಂದ್ರೆ ಮೈ ತೊಳೆದ್ಬಿಟ್ಟು ಪೂಜೆ ಗೀಜೆ ಮಾಡ್ತಾರ, ಇನ್ನೊಂದು ಮಾಡ್ತಾರ, ಬೇಗ ಇಲ್ಲ ಮೈ ತೊಳೆದು ಕಟ್ಟಾಕ್ತಾರೆ. ನಾವು ಫ್ರೀ ಬಿಟ್ಬಿಡ್ತೀವಿ ಅಣ್ಣ. ಸೋಮವಾರದ ಮಾತ್ರ ಏನು ಕೆಲಸ ಮಾಡಲ್ಲ. ಬೇಕಾದ್ರೆ ಹುಲ್ಲು ಹೊಡಿಬೇಕು ಅಂದ್ರೆ ತಲೆ ಮೇಲೆ ಹೊಡ್ತೀವಿ, ಇಲ್ಲ ಗಾಡಿಲಿ ಹೊಡ್ತೀವಿ. ಎತ್ಕೊಂಡು ಮಾತ್ರ ಬಳಸೋಣ. ಅವು ಸೀಮೆ ಆಗಿರ್ಬೋದು, ನಾಟಿವೆ ಆಗಿರ್ಬೋದು, ಎನಿವನ್ ಕಟ್ಟಲ್ಲ ಅಣ್ಣ. ಮೊದಲು ನಿಮ್ಮ ತಾತಿರವರೆಲ್ಲ ಕಟ್ತಿದ್ರು, ಅದನ್ನ ಸ್ಟಾಪ್ ಆಗ್ಬಿಟ್ಟು ನೀವು ಕಟ್ಕೊಂಡು ಕಟ್ಟಲೇಬೇಕು ಅಂತ 1 ತಿಂಗಳು ಸಂಬಳ ಫುಲ್ಲು ಸೇರಿಸ್ಬಿಟ್ಟು ಕಟ್ಟಿವಿ ನಾವು. ನಮಗೆ ಜನಗಳು ನೋಡೋದು ಬೇಡ, ನಮ್ಮ ಮನೆ ಮುಂದೆ ಕಟ್ಟಿರ್ಬೇಕು ಅಷ್ಟೇ. ಅವು ನೋಡ್ಬೋದು ಸ್ನೇಹಿತರೆ, ಯುವ ರೈತ ಒಬ್ಬ ಕೆಲ್ಸಕ್ಕೆ ಹೋಗ್ತಿದ್ದಾನೆ, ಹಳ್ಳಿ ಕಾರ್ ಕಟ್ಟಲೇಬೇಕು ಅಂತ ಕಟ್ತಾ ಇದ್ದಾನೆ. ನೋಡ್ಬೋದು ಯಾವ ಥರ ಕಟ್ಟಿದ್ದಾನೆ ಅಂತ. ಹಳ್ಳಿ ಕಾರು ಬಗ್ಗೆ ಹೇಳ್ರಿ ಅಣ್ಣ, ನಿಮ್ಮ ಅನಿಸಿಕೆ ಏನೇನಾಯ್ತು ಎಲ್ಲ ಹೇಳ್ಬೋದು ಅಣ್ಣ. ಹಳ್ಳಿ ಕಾರು ಅಂದರೆ ಮೊದಲು ನಮ್ಮ ತಾತಿನ ಕಾಲದಲ್ಲಿ ಸುಳಿ ನೋಡ್ತಿರಲಿಲ್ಲ, ಏನಂದ್ರೆ ಏನಿಲ್ಲ ಅಣ್ಣ. ತರೋರು ಕಟ್ಟೋರು, ಒಂದೊಂದು ಮನೇಲಿ 4-5 ಇರೋವು, ಮನೆಗೆ ಹಾಲ್ಗೆ ಅಂತ ಮಾಡಿಕೊಳ್ಳೋರು, ಅವ್ರು ಕೆಲಸ ಮಾಡ್ಕೊಳ್ಳೋರು, ಅವ್ರ ಪಡ ಅವ್ರು ಇರೋರು ಅಣ್ಣ. ಇತ್ತೀಚಿನ ದಿನಗಳಲ್ಲಿ ಏನು ಅಂದರೆ ಸ್ವಲ್ಪ ಹಳ್ಳಿ ಕಾರ್ ಬ್ರ್ಯಾಂಡ್ ಅಂತ ಬತ್ತಲೆ, ಅದಕ್ಕೆ ಸುಳಿ ಸುದ್ದ ಅಂತ ಎಲ್ಲ ನೋಡ್ತಾರಣ್ಣ. ನಾವು ಸುಳಿ ಸುದ್ದ ಎಲ್ಲ ನೋಡಿದೀವಣ್ಣ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಸುಳಿಲು ಏನು ಪ್ರಾಬ್ಲಮ್ ಇಲ್ಲ. ನಾವು ಗೊತ್ತಿರೋ ಮಟ್ಟಿಗೆ ನಮಗೂ ಗೊತ್ತಿರೋರನ್ನ ಕರ್ಕೋಗಿ ಸುಳಿ ಸುದ್ದ ನೋಡ್ಬಿಟ್ಟು ಹಿಡ್ಕೊಂಬಂದು ಜೊತ್ಕಾಕಿರೋದಣ್ಣ. ಅದು ನಮ್ಮ ಮನೇಲಿ ಲಕ್ಷ್ಮಿ ಇದ್ದಂಗೆ ಅಣ್ಣ. ಇವನ್ನ ಯಾರಿಗೂ ಸದ್ಯಕ್ಕೆ ಕೊಡೋ ಐಡಿಯಾ ಇಲ್ಲ. ದುಡ್ಡು ಮಾಮೂಲಿ 120 ಆದರೆ ಅಣ್ಣ ಯೋಚನೆ ಮಾಡ್ತೀವಿ ಅಣ್ಣ. ಇನ್ನೂ ಒಂದು ಜೊತೆ ಹಿಡಿಬೇಕು ಅಂತ ಪ್ಲಾನ್ ಇದ್ದೀವಣ್ಣ, ಆದರೆ ಕಾಸಿಲ್ಲ ಅಣ್ಣ. ಅಲ್ಲ ಹಳ್ಳಿ ಕಾರ್ ಅಂದರೆ ಹೆಂಗಿರ್ಬೇಕು ಅಂತ ತೋರಿಸ್ಕೊಡ. ನೋಡುವ ಸ್ನೇಹಿತರೆ, ಇವಾಗ ಇವರ ತಮ್ಮವರು ಸುಮಂತ್ ಅವರು ಸ್ವಲ್ಪ ತಿಳಿಸ್ಕೊಡ್ತಾರೆ, ಬನ್ನಿ ಅವ್ರೇನು ತಿಳಿಸ್ಕೊಡ್ತಾರೆ ಅಂತ. ನಮಸ್ಕಾರ. ನಮಸ್ತೆ. ನಿಮ್ಮ ಪರಿಚಯ ಮಾಡ್ಕೊಡ್ರಿ ಅಣ್ಣ. ನನ್ನ ಹೆಸರು ಸುಮಂತ್ ಎಸ್, ಇದು ಬಿ ಹೊಸೂರು ಅಂತ, ಮೇಲ್ಮೂಳ ಹೊಸೂರು. ಹಳ್ಳಿ ಕಾರು ಅಂದರೆ ಏನಂದರೆ ಹಳ್ಳಿ ಕಾರಲ್ಲಿ ಜಾತಿ ಹೆಂಗೆ ನೋಡೋದು ಅಂದರೆ
ಈಗ ಅಂಡೋಳ ಐತಲ್ಲ, ಈಗ ಅಂಡೋಳು ಸೂಜಿ ತರ ಇರ್ಬೇಕು, ಅಂದ್ರೆ ಜಿಂಕೆಗೆ ಬರ್ತದಲ್ಲ ಆ ಟೈಪಲ್ಲಿ ಇರ್ಬೇಕು ಗಂಡೋಳು ಅಂದ್ರೆ. ಗೋಪುರ ಅಂದ್ರೆ ಜಾಸ್ತಿ ದಪ್ಪನೂ ಇರಬಾರ್ದು, ಗೋಪುರ ಸಣ್ಣನೂ ಇರಬಾರ್ದು, ಒಂದು ಮೀಡಿಯಂ ಸೈಜಲ್ಲಿ ಇರಬೇಕು. ಆಮೇಲೆ ಈ ತೆರೆ ಅನ್ನೋದು ಬಿಳ್ಳಿಗಿದ್ರೆ ಒಳ್ಳೆ ಟಾಪ್ ಒಂದು ಕರ್ಕೊಂಡು ಬಿಡ್ತವೆ. ತೆರೆ ಈ ಗುಂಡಿಗೆ ಇರಬೇಕು. ಈ ಗುಂಡಿಗೆಯಲ್ಲಿ ಯಾವುದೇ ಸುಳಿ ಅಂದ್ರೆ ಬಲಗಡೆ ಸುಳಿ ಇದ್ರೆ ಏನೂ ಆಗಲ್ಲ, ಒಳ್ಳೇದದು. ಎಡಗಡೆ ಸುಳಿ ಇರಬಾರ್ದು. ಅದೇನೋ ಸುಳಿ ಪಾದ ಸುಳಿ ಅಂತಾರೆ, ಅದನ್ನು ಕಾಲಿಗೆ ಇಳ್ಕೊಬಿಡ್ತದೆ ಅಂತ. ನಾವು ಅದನ್ನೇ ಪಾಲಿಸ್ತಾ ಇದೀವಿ. ಬಲಗಡೆ ಇರ್ಬೇಕಂತೆ, ಇಲ್ಲಾಂದ್ರೆ ಇಳ್ದವ್ರು ಎರಡು ಕಡೆನೂ ಏನಾಗಲ್ವಂತೆ, ಇದೇ ಎರಡು ಕಡೆನೂ ಇರ್ಬೇಕಂತೆ. ಅದನ್ನ ಬಿಟ್ರೆ ಈ ನಡ ಚೆನ್ನಾಗಿರ್ಬೇಕಣ್ಣ. ನನಗೆ ನೋಡ್ಕೋಬೋದು ಕರ್ಗೊಳ್ಗೇನೆ, ಹೀಗೆ ಹಾಲಲ್ಲಿ ಕರ್ಗೊಳ್ಗೇನೆ ಹೆಂಗದೆ ಅಂತ ನಡ ಅಷ್ಟೇ ಅಣ್ಣ, ಇನ್ನೇನಿಲ್ಲ. ಮಕ್ಕದಲ್ಲಿ ಬೀಜದವ್ರಿಗಾದ್ರೆ ಅಣ್ಣ ಇವೆರಡು ರೇಖೆ, ಕಣ್ಣು ಹತ್ರ ಇವೆರಡು ರೇಖೆ ಅಷ್ಟೇ. ಇಲ್ಲಿ ಅಡ್ಡ ನಾಮ ಗಿಡ ನಾಮ ಯಾವ ಇರಬಾರ್ದು. ಆಮೇಲೆ ಕಮ್ಮು ಸಣ್ಣ ಇರಬೇಕು ಹಳ್ಳಿಕಾರಿಗೆ. ಕಿವಿ ಚೋಟ್ಕಿ ಇದು ಸಣ್ಣಕ್ಕಿರ್ಬೇಕು, ಕಿವಿ ಸೀಮೆ ಎಸ್ಕೊಳ್ತಾರ ಮಂದಕ್ಕೆ ಹಿಂಗೆಲ್ಲ ಇರಬಾರ್ದು. ಕತ್ತು ಜಿಂಕೆ ಕತ್ತಿದಂಗೆ ಇರಬೇಕು. ಮೊದಲು ಆಗಿನ ಕಾಲದಲ್ಲಿ ಹಳ್ಳಿಕಾರ ಅಂತ ಹೆಸರಿರಲಿಲ್ಲ, ನಾಟಿ ಊರಿ ಎತ್ಕೊಳ್ಳೋ ಕರೆಯೋರು. ಇವಾಗ ನಾಟಿ ಊರಿ ಹೆಸರು ಬರ್ಲಿಕ್ಕೆ ಕಾರಣ ಏನು ಮತ್ತೆ ಅದ್ರ ಹಿನ್ನೆಲೆ ಹೇಳ್ರಿ. ಹಳ್ಳಿ ನಾಟಿದನ ಅಂದ್ರೆ ಅಣ್ಣ ಇವಾಗ ಎಲ್ಲ ಸೀಮೆ ಎಸ್ಕೊಳಗೆ ಇದಾಗ್ಬಿಟ್ಟು ಹಾಲು ಕರಿ ಪರ್ಪಸ್ಸಿಂದ ನಾಟಿದನ ಎಲ್ಲ ಹೋಗ್ಬಿಟ್ಟು ಅವಾಗ ಎಲ್ಲ ಕಳ್ಬಿಟ್ರು ನಾಟಿದನ. ಆಗ ಇವಾಗ ಹೊಸಿ ಎಲ್ಲ ಯುವಕರುಗಳೆಲ್ಲ ಇದ್ ಮಾಡಿ ಬೆಳೆಸ್ಬೇಕು ಹಳ್ಳಿಕಾರ, ನಮ್ ಕರ್ನಾಟಕ ಬ್ರ್ಯಾಂಡ್ ಬೆಳೆಸ್ಬೇಕು ಅಂದ್ಬಿಟ್ಟು ಹಳ್ಳಿಕಾರ ಅಂತ ಹೆಸರಿಟ್ಟಿ ಇವತ್ತು ಹುಡುಗರುಗಳು ಮಾಡ್ತವ್ರೆ. ಏನಿಲ್ಲ, ಆರಾಮಾಗಿ ಒಂದ್ ಜೊತೆ ಮೈತವು ಆರಾಮಾಗಿ ಮಾಡಬಹುದು. ಎಲ್ಲ ಹಳ್ಳಿಕಾರ ಉಳಿಸ್ಬೇಕು, ಹಳ್ಳಿಕಾರ ಬೆಳೆಸ್ಬೇಕು ಅಷ್ಟೇ. ಬರೀ ಶೋಕಿಗೆ ಅಂತ ತೊಂದ್ರೆ ಆಗಲ್ಲ, ಅಂತಾರು ಮಾಡಿಕೋಬಹುದು. ಇಲ್ಲ ಒಂದ್ ಕೈ ಶೋಕಿಗೂ ಇರ್ಬೇಕು, ಕೆಲ್ಸಾನು ಪಳಗಿಸ್ಬೇಕಣ್ಣ. ಸುಮ್ನೆ ಶೋಕಿಗೆ ಅಂತ ತಂದು ಕಟ್ಬಿಟ್ರೆ ಇವಾಗ ಏನ್ ಕೆಲಸ ಮಾಡಿದ್ರೆ ಸುಮ್ನೆ ಯೂಸ್ ಇಲ್ಲ. ಶೋಕಿಗೆ ಅಂತ ಮಾಡೋರು ಅವರೇ, ಬಟ್ ಅವಕ್ಕೆ ಕೆಲಸ ಕಲ್ಸಿದ್ರೆ ಒಬ್ರು ಒಂದು 4-5 ಜನ ಬಂದು ನೋಡುವಂಗಿರ್ತವೆ ಅವಾಗ. ಆಮೇಲೆ ಎತ್ಕೊಳ್ಳಿ ಬೆಳವಣಿಗೆ ಆಯ್ತವೆ. ಆಮೇಲೆ ಇನ್ನೊಂದು ಏನೋಣ ಅಂದರೆ ಎಂತ ಎತ್ಕೊಳ್ಳಿ ಆಗಲಿ ಬೆಳಗ್ಗೆ ಹೊತ್ತು ಒಂದು 2-2 ಅವರ್ ಬಿಸಿಲು ಕಾಯಿಸ್ಬೇಕು ನನ್ನ ಅನಿಸಿಕೆ. ಯಾಕೆಂದ್ರೆ ಅಣ್ಣ ಬಿಸಿಲಲ್ಲಿ ಕತ್ತೆತ್ತಿ ನಿಂತ್ಕೊಳ್ಳೋದ್ರಿಂದ ಈ ಪಾರ್ಸವಲ್ಲಣ್ಣ ಕಾಲು ಸ್ಟ್ರೈಟ್ ಆಯ್ತವಣ್ಣ, ಕಾಲು ನೋವು ಯಾವಕ್ಕೂ ಬರಲ್ಲ. ಕೆಲವಕ್ಕೆ ಎತ್ತುಗಡೆ ಜಾಸ್ತಿಗೆ ಹುಲ್ಲು ಆಗಲಿ ಸೊಪ್ಪೆ ಆಗಲಿ ಏನೇ ತುಂಬಿದ್ರು ಕೆಲವೊಂದು ಟೈಮಲ್ಲಿ ಕುಂಟೋ ಥರ ಆಯ್ತವೆ, ನಡತೆ ಚೇಂಜ್ ಆಯ್ತದೆ. ಆದ್ರಿಂದ ಏನು ಹೇಳ್ತೀವಿ ಅಂದರೆ ಕತ್ತೆತ್ತಿವಂಗೆ ಒಂದು 2 ಅವರ್ 1-2 ಗಂಟೆ ಟೈಮ್ ದಿನ ಕಟ್ಟಿದ್ರೆ ಕಾಲು ಸ್ಟ್ರೈಟ್ ಆಯ್ತವಣ್ಣ, ಕಾಲು ಬಿಟ್ಟಂಗೆ ಆಯ್ತವೆ, ಕಾಲೆಲ್ಲೂ ಕುಂಟು ಬರಲ್ಲ ಅಣ್ಣ. ಅದು ಮಾತ್ರ ಹೇಳ್ಬಲ್ಲೆ ಅಣ್ಣ. ಹಳ್ಳಿಕಾರ ನಿಮ್ಗೆ ಸಾಕ್ಬೇಕಂತ ಹಿಂಗೆ ಕ್ರೇಜ್ ಬಂದಿದೆ. ಅದೇ ಹೇಳ್ದಂಗೆ ನಮ್ಮ ತಾತಿರು ಕಟ್ತಿದ್ರು ಅಂದ್ಬಿಟ್ಟು ನಾವು ಕಟ್ತೋಣ. ಹಂಗೆ ಇಲ್ಲೊಬ್ರು ಹಿಂಗೆ ನಮ್ಗೆ ಪರಿಚಯದವರೇ ಒಬ್ರು ಹೇಳಿಸಿದ್ರು, ಇವೆಲ್ಲ ಕಟ್ತೀರಿ ಒಂದು ಜೊತೆ ಕಟ್ಟಕ್ಕಾಗಲ್ವಾ ಒಂದು ಅಂತ. ನಾನು ಅದನ್ನೇ ಚಾಲೆಂಜಾಗಿ ತಗೊಂಡೋಣ. ಇವತ್ತು ಕಟ್ಟಿದ್ದಣ್ಣ, ಅವ್ರು ಹೇಳಿದ್ 1 ತಿಂಗಳಿಗೆ ನಾನು ತಂದು ಮನೆ ಬಾಕ್ಲೆ ಕಟ್ಟಿದ್ದಣ್ಣ. ಅವರೇ ತಿರ್ಗಿ ನೋಡ್ಬಿಟ್ಟು ನಕ್ಬಿಟ್ಟು ಹೋದ್ರಣ್ಣ. ಆ ಥರ ಅಣ್ಣ ಬೆಳಿಬೇಕು ಅಂದ್ರೆ ಅಣ್ಣ ನಾನಾ ರೀತಿ ಅವೆ. ಇವಾಗ ಕೆಲವರು ಕಾರ್ ತಂದು ನಿಲ್ಸ್ಕೊತಾರೆ, ಬೈಕ್ ತಂದು ನಿಲ್ಸ್ಕೊತಾರೆ, ಏನೇನೋ ತಂದು ನಿಲ್ಸ್ಕೊತಾರೆ. ಈ ಥರದ ಒಂದು ಜೊತೆ ತಂದು ಕಟ್ಬಿಡ್ಲಿ ಅಣ್ಣ, ಯಾಕೋತಿರೋರು ಬಂದು ಕಟ್ಲಿ ಅಣ್ಣ, ಇದನ್ನು ಮೇಂಟೈನ್ ಮಾಡಲಿ ಅಣ್ಣ. ಅದು ಮಾತ್ರ ಹೇಳ್ಬಲ್ಲ ಅಣ್ಣ. ಇವಾಗ 2 ಲೀಟ್ರ್ ಪೆಟ್ರೋಲು 2 ಲೀಟ್ರ್ ಡೀಸೆಲ್ ಹಾಕಿಸ್ಕೊಂಡು ಊರು ಸುತ್ತಬಿಟ್ರೆ ಬಂದ್ಬಿಡಲ್ಲ ಅಣ್ಣ. ಇವ ಜೊತೆ ಮೇಯಿಸ್ಬೇಕು ಅಣ್ಣ. 4 ಜನ ಬಂದು ಅವ್ರನ್ನ ನೋಡ್ತಾರಣ್ಣ, ಅವ್ರ ಮನೆ ಬಾಕ್ಲು ಬಂದು ನೋಡ್ತಾರಣ್ಣ. ಎಲ್ಲರೂ ಏನೇ ಕ್ರೇಜ್ ಗಾಡಿ ಬೈಕ್ ಕ್ರೇಜ್ ಅಂತಾರೆ, ಅದು ಅವ್ರಿಗೆ ಹೇಳ್ರಿ ಅಣ್ಣ. ಅದೇ ನಮಗೂ ಕ್ರೇಜ್ ಆಯ್ತು ಇಲ್ಲ ಅಂತಲ್ಲ ಅಣ್ಣ, ಆದ್ರೂ ನಾವು ಹಳ್ಳಿಲಿ ಹುಟ್ಟಿದೀವಿ, ಹಳ್ಳಿಲಿ ಬೆಳಿತೀವಿ ಅಂದಮೇಲೆ ಅಣ್ಣ ಇಂಥ ಒಂದು ಜೊತೆ ಕಟ್ಟಬೇಕು, ಕಟ್ಟಿ ತೋರಿಸ್ಬೇಕು. ನಾವು ಬೆಳಿತೀವಿ, ನಾವು ರೈತರು ಮಕ್ಕಳು ಅಂತ ತೋರಿಸ್ಬೇಕಣ್ಣ 4 ಜನಕ್ಕೆ. ಇವಾಗ ಸಿಟಿ ಜನ ಬರ್ತಾರೆ, ಶೋಕಿಗೆ 1-2 ಫೋಟೋ ಇಟ್ಕೋತಾರೆ, ಹೊಂಟೈತಾರಣ್ಣ. ಆದ್ರೆ ಹಳ್ಳಿಯವ್ರು ಏನು ಅಂದರೆ ಅದನ್ನು ಬೆಳೆಸ್ತಾ ಇದೀವಿ, ಅದು ಹಳ್ಳಿ ಹುಡುಗರು ತಾಕತ್ತು ಅಂದ್ರೆ ಅಣ್ಣ. ಅದನ್ನ ಎಲ್ಲ ಹಳ್ಳಿ ಹುಡುಗರು ತಿಳ್ಕೊಬೇಕಣ್ಣ. ಸರಿ ಅಣ್ಣ, ಧನ್ಯವಾದಗಳು. ನಿಮ್ಮ ಹಳ್ಳಿಕಾರ ಕಟ್ಕೊಳ್ಳೋದು ತಿಳ್ಕೊಡಕ್ಕೆ ತಿರ್ಗೋ ಬಗ್ಗೆ ಹಾಗೆ ನಮ್ಮ ಹಳ್ಳಿಕಾರ ಸತ್ತಲ್ಲಿ ಏನೋ ಹೇಳಿ ಅಣ್ಣ. ಹಳ್ಳಿಕಾರ ಸತ್ತ ಯೂಟ್ಯೂಬ್ ಚಾನಲ್ ಏನು ಹೇಳೋದಣ್ಣ, ಒಳ್ಳೆ ಯೂಟ್ಯೂಬರು ಬೆಳೀತಾ ಇದ್ರಿ, ಹಂಗೆ ಬೆಳೀರಿ, ಸಂತೋಷವಾಗಿರಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕಿ ನಾವು ನೋಡ್ತೀವಿ, ಎನ್ಕರೇಜ್ ಮಾಡ್ತೀವಿ. ಅಂದರೆ ಅಣ್ಣ ಇದಕ್ಕೆ ಮೇವು ವಿಷಯಕ್ಕೆ ಬಂದರೆ ಅಣ್ಣ ಡೈಲಿ ಅಣ್ಣ 1 ಟೈಮ್ ಬೂಸ ಕೊಡ್ತೀವಿ ಅಣ್ಣ, ಡೈಲಿ 1 ಟೈಮ್ ಅಣ್ಣ. ಆಮೇಲೆ 3 ದಿನಕ್ಕೆ ಒಂದೊಂದು ನಾಟಿ ಕೋಳಿ ಮೊಟ್ಟೆ ಅಣ್ಣ, ಒಂದೊಂದಕ್ಕೆ ನಾಟಿ ಕೋಳಿ ಮೊಟ್ಟೆ ಕೊಡೋ ಪರ್ಪಸ್ ಏನು ಅಂದರೆ ಮೂಳೆ ಸ್ಟ್ರೆಂತ್ ಆಗಿರ್ತಾವಣ್ಣ ಜನಗಳು ಮೂಳೆ. ಅದಕ್ಕೋಸ್ಕರ ನಾವು 3 ದಿನಕ್ಕೊಂದು ನಾಟಿ ಕೋಳಿ ಮೊಟ್ಟೆ ಕೊಡ್ತೀವಣ್ಣ. ಅದು ಬಿಟ್ರೆ ಅಣ್ಣ ಡೈಲಿ 1 ಟೈಮ್ ಬೂಸ,
ಅದು ಬಿಟ್ರೆ ಅಣ್ಣ ವಾರಕ್ಕೊಂದಿನ ಉಳ್ಳಿ ಕಾಳು ಕೊಡ್ತೀವಿ ಅಣ್ಣ ಅಷ್ಟೇ ಅಣ್ಣ. ಒಣಲ್ ಹಾಕಿದ್ರು ಮೇಯ್ತವೆ, ಹಸಿ ಹುಲ್ಲು ಹಾಕಿದ್ರು ಮೇಯ್ತವೆ ಅಣ್ಣ. ತಿರ್ಗಿ ಇವಾಗ ನೋಡ್ತಾ ಇರ್ಬೋದು ಔಟ್ ಸೈಡ್ ಕಟ್ ಹಾಕಿದ್ದೀವಿ, ಔಟ್ ಸೈಡ್ ಕಟ್ ಹಾಕಿದ್ರು ಮೇಯ್ತಾ ಇರ್ತಾವೆ ಅಣ್ಣ. ನಾವು ಕಟ್ ಹಾಕ್ಬಿಟ್ಟು ಇಲ್ಲೇ ಇರಬೇಕು ಅಂತ ಏನಿಲ್ಲ ಅಣ್ಣ. ಕಟ್ ಹಾಕ್ಬಿಟ್ಟು ನಾವು ಮನೆ ಹತ್ರ ಹೋಗ್ತೀವಿ, ಇಲ್ಲಿ ಬೇರೆ ಕೆಲಸ ಇದ್ರೆ ವರ್ಕ್ ಮಾಡ್ಕೊತೀವಿ ಅಣ್ಣ. ಇವತ್ತು ಕೂಡ ಮೇಯ್ತಾ ಇರ್ತವೆ, ಎಲ್ಲೂ ಯಾರು ತಂಟೆಗೆ ಹೋಗಲ್ಲ, ಅವ್ರ ಕೂಡ ಕಿತ್ತಾಡಲ್ಲ, ಯಾವ್ದ್ರ ಜೊತೆ ಜಗಳಕ್ಕೆ ಹೋಗಲ್ಲ, ಅವ್ರ ಕೂಡ ಮೇಯ್ತಾ ಇರ್ತಾವೆ ಅಣ್ಣ. ಇವು ಕಟ್ಟಿರೋದ್ರಿಂದ ಏನು ಮೋಸ ಇಲ್ಲ ಅಣ್ಣ ನಮಗೆ. ಹಳ್ಳಿಕರು ಹೋರಿಗಳ ಬಗ್ಗೆ ಕಟ್ಕೋ ಬಗ್ಗೆ ತಿಳ್ಸ್ಕೊಡಕ್ಕೆ ನಿಮಗೂ ಧನ್ಯವಾದ ಅಣ್ಣ. ನೀವು ಹಿಂಗೆ ಬೆಳೀರಿ, ಹಿಂಗೆ ಚೆನ್ನಾಗಿರಿ, ನಾವು ಪ್ರೋತ್ಸಾಹ ನೀಡ್ತೀವಿ. ಒಳ್ಳೆಯದಾಗಲಿ ಅಣ್ಣ. ಅಣ್ಣ ನೀವು ಹಳ್ಳಿಕಾರ್ 46 ಯೂಟ್ಯೂಬರ್ನ ಪ್ರೋತ್ಸಾಹ ನೀಡಿ ಬೆಳೆಸ್ಬೇಕು. ಹಳ್ಳಿ ಹುಡುಗರನ್ನ ನೀವು ಬೆಳೆಸಿ ಪ್ರೋತ್ಸಾಹ ನೀಡಿ ಬೆಳೆಸ್ಬೇಕಣ್ಣ. ಧನ್ಯವಾದಗಳು. ಜೈ ಹಳ್ಳಿಕಾರ್. ಎರಡು ಒಂದು ಕಡೆ ಕರ್ಕೊ ಹಗ್ಗನ ಹೋಗು ಕುಸಾಲ ಎತ್ಕೊಂಡು ಎಲ್ಲಿ ಗಂಟೆ ಬೇಕಾದ್ರೂ ವಿಷಯ